ಬಂದರೂ ಕೂಡ ಅದನ್ನು ಜಯಿಸಿ ನಾವು ಮುಂದುವರಿಯುತ್ತೇವೆ ಎಂದು ಈ ಒಂದು ಸ್ಕಿಟ್ಟನ್ನು ನಡೆಸಿಕೊಡುವಂಥ ನಮ್ಮ ಸಿಸ್ಟರ್ ವೇರಾರವರು ಈ ಸ್ಕಿಟ್ನ ಅಂದರೆ ರೂಪಕದ ಒಂದು ಇಂಟ್ರೊಡಕ್ಷನನ್ನು ನೀಡ್ತಾರೆ. ಬನ್ನಿರೋ ಭಾರತಾಂಬೆ ಕನ್ನಡ ಕುಲಪುತ್ರರೇ, ಸಾರಲು ಜಗದಲ್ಲೆಲ್ಲ ಕ್ರಿಸ್ತ ಜನನ ವಾರ್ತೆಯ, ಕ್ರಿಸ್ತ ಜನನ ವಾರ್ತೆಯ. ಬನ್ನಿರೋ ಭಾರತಾಂಬೆ ಕನ್ನಡ ಕುಲಪುತ್ರರೇ, ಸಾರಲು ಜಗದಲ್ಲೆಲ್ಲ ಕ್ರಿಸ್ತ ಜನನ ವಾರ್ತೆಯ, ಕ್ರಿಸ್ತ ಜನನ ವಾರ್ತೆಯ. Welcome to the Spirit of Christmas 2021. The Lord Jesus, to be born of Mary, is the only person in the history of the universe to have a prehistory in the bosom of the eternal Father. God promised a Redeemer to our first parents, Adam and Eve, in Genesis when they sinned and lost paradise. Prophets prophesied time and again right through the Old Testament books. In Isaiah 7:14, we read about the virgin birth. Therefore, the Lord Himself will give you a sign. The virgin will conceive and give birth to a son, and will call him Emmanuel. The Edict of Caesar is a recorded historical event. All the nations of the civilized world were subject to Rome and to the one emperor, Augustus Caesar, who ordered all the citizens to register in the towns of their family of origins. Joseph, descendant of King David, in whose lineage Jesus was to be born, was to register in Bethlehem of Judah according to prophet Micah 500 years earlier. Joseph searched in vain for a place where the King of the universe might be born, but there was no room for him, who came to be the inn of every homeless heart in the world. Only two classes of people are found visiting the babe at Bethlehem: native shepherds and wise men. Simple shepherds knew that they know nothing, and wise magi knew that they did not know everything. Only the humble can find God. In childlike humility, we participate in the nativity scene enacted here in the mystery of the Incarnation. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡನು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೆ ಈ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ಇನ್ನೇನಾಗಿತ್ತು? ದೇವರಿಂದ ದೂರಾದರು. ಸಿಡಿದೆದ್ದುದಂಗೆ ಎದ್ದರು, ದೇವರಿಂದ ದೂರ ಹೋದರು. ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನ್ನು ದೂರ ಮಾಡುವನೆ ದೇವನು.
ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪವ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನ ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕರೆಸಿದನು, ಭುವಿಗೆ ಇಂದು ಕರೆಸಿದನು. ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ದೇವರು ಗಬ್ರಿಯಲ್ ದೂತನನ್ನು ಕಳುಹಿಸಿದರು. ಆಕೆಗೆ ದಾವೀದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿಗೆ ಬಂದು, ಅನುಗ್ರಹವಂತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂತಹ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಗಳಾದ ಎಲಿಜಬೇತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಳಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ, ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ಮರಿಯಳು ಮದುವೆಗೆ ಮುಂಚೆಯೇ ಗರ್ಭವತಿಯಾಗಿರುವುದನ್ನು ತಿಳಿದು ನೀತಿವಂತನಾದ ಜೋಸೆಫನು ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು. ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವೀದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸುವುದು ಪವಿತ್ರಾತ್ಮರ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಇಗೋ, ಕನ್ಯೆಯೊಬ್ಬಳು ಗರ್ಭತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನುವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಪ್ರವಾದಿಯ ಮುಖಾಂತರ ಹೇಳಿದ ಪ್ರವಚನ ನೆರವೇರುವಂತೆ ಇದೆಲ್ಲ ಸಂಭವಿಸಿತು. ಇಮ್ಯಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಕೇಳಿ, ಚಕ್ರವರ್ತಿ ಆಗುತ್ತಾ ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿ ಆಗಬೇಕೆಂದು ಆಜ್ಞೆ ಹೊರಡಿಸಿದ್ದಾರೆ. ಆದ್ದರಿಂದ
ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕೆಂದು ಈ ಮೂಲಕ ತಿಳಿಸಲಾಗುತ್ತಿದೆ. ಕೇಳಪ್ಪೋ ಕೇಳಿ, ಕೇಳಪ್ಪೋ ಕೇಳಿ. ಜೋಸೆಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲೇಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಬಂದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಗ ಜೋಸೆಫನು ಛತ್ರದಲ್ಲಿ ಸ್ಥಳ ಹುಡುಕಿ ಹೋಗುತ್ತಾನೆ. ಜೋಸೆಫನು ಛತ್ರದಲ್ಲಿ ಸ್ಥಳ ಹುಡುಕಿ ಹೋದಾಗ, ಯಜಮಾನರೇ, ಈ ರಾತ್ರಿ ತಂಗಲು ನಮಗೆ ಸ್ಥಳಾವಕಾಶ ಮಾಡಿಕೊಡಿ. ನಮ್ಮಲ್ಲಿ ಸ್ಥಳವಿಲ್ಲ. ಯಜಮಾನರೇ, ಈ ರಾತ್ರಿ ತಂಗಲು ನಮಗೆ ಸ್ಥಳಾವಕಾಶ ಮಾಡಿಕೊಡಿ. ನಮ್ಮಲ್ಲಿ ಸ್ಥಳವಿಲ್ಲ. ಯಜಮಾನರೇ, ನನ್ನ ಪತ್ನಿ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿದೆ. ನಾವು ಈ ರಾತ್ರಿ ತಂಗಲು ನಮಗೆ ಸ್ಥಳಾವಕಾಶ ಮಾಡಿಕೊಡಿ. ನಮ್ಮ ಛತ್ರದ ಎಲ್ಲ ಕೊಠಡಿಗಳು ಭರ್ತಿಯಾಗಿದೆ, ಇಲ್ಲಿ ಸ್ಥಳವಿಲ್ಲ. ನೋವಿನಲ್ಲಿ ನರಳುವ ನನ್ನ ಪತ್ನಿಯನ್ನು ನಡೆಸಲು ಸಾಧ್ಯವಿಲ್ಲ. ಎಲ್ಲಾದರೂ ಸ್ಥಳ ಕೊಟ್ಟು ಸಹಾಯ ಮಾಡಿ. ಸರಿ, ನಮ್ಮ ದನದ ಕೊಟ್ಟಿಗೆಯಲ್ಲಿ ಸ್ಥಳವಿದೆ, ನಿಮಗೆ ಬೇಕಾದರೆ ತಗಬಹುದು. ಧನ್ಯವಾದಗಳು. ಮರಿಯಳು ಮತ್ತು ಜೋಸೆಫರು ದನದ ಕೊಟ್ಟಿಗೆ ಪ್ರವೇಶಿಸುತ್ತಾರೆ. ಜನಿಸಿದ್ದು ಹೆರೋದರಸನ ಕಾಲದಲ್ಲಿ. 3 ಜ್ಞಾನಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಅವರು ನಕ್ಷತ್ರವನ್ನು ಅನುಸರಿಸಿ ಹೆರೋದರಸನು ಇದ್ದ ಅರಮನೆಗೆ ಬಂದರು. ಅವರು ಹೆರೋದರಸನಲ್ಲಿ ವಿಚಾರಿಸಲು, ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ? ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿ ಬಂದಿದ್ದೇವೆ. ಇದನ್ನು ಕೇಳಿದ್ದೆ ಹೆರೋದರಸನು ಬಹಳ ತಳಮಳಗೊಂಡನು. ಆ 3 ಜ್ಞಾನಿಗಳನ್ನು ವಿಶ್ರಾಂತಿಗೆಂದು ಕಳುಹಿಸಿ ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆಗೆ ಸೇರಿಸಿ ಅವರಲ್ಲಿ ವಿಚಾರಿಸಿದನು. ಕ್ರಿಸ್ತ ಹುಟ್ಟಬೇಕಾದ್ದು ಎಲ್ಲಿ? ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು. ಏಕೆಂದರೆ ಜುದೇಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೋ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು
ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ಆಗ ಹೆರೋದನು ಆ 3 ಜ್ಞಾನಿಗಳನ್ನು ಗೌಪ್ಯವಾಗಿ ಬರಮಾಡಿಕೊಂಡು ನೀವು ಹೋಗಿ ಮಗನನ್ನು ಕಂಡು ನಮನ ಸಲ್ಲಿಸಿರಿ, ಕೂಡಲೇ ನನಗೆ ಬಂದು ತಿಳಿಸಿರಿ. ನಾನು ಹೋಗಿ ಮಗುವನ್ನು ಆರಾಧಿಸಬೇಕು ಎಂದನು. 3 ಜ್ಞಾನಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಗೋದಲಿಯಲ್ಲಿ ಮರಿಯಳು ಚೊಚ್ಚಲ ಮಗುವಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲೇ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಆಗ ದೇವದೂತ ಗಣವು ಕಾಣಿಸಿಕೊಂಡು ಮಹೋನ್ನತ ದೇವರ ಸ್ತುತಿ ಹಾಡಿ ಕಂದನ ಜನನವ ಸಾರಿದರು. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗದ್ದೆಗಳಿದ್ದುಕೊಂಡು ಕುರಿಮಂದೆಗಳನ್ನು ಕಾಯುತ್ತಿದ್ದರು. ಕುರಿಗಳನ್ನು ನೋಡಿಕೊಂಡು ಚಳಿ ಕಾಯಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರಿಗೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇಂದೇ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ನೀವು ಕಾಣುವಿರಿ. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ದರ್ಶನ ಕಂಡು ಆಗ
ಯೇಸು ಕಂದ ಬಂದಾಗಿಂದ ಹಾಡಿತು ಸ್ವರ್ಗದ ಪರಿವಾರ ಸುಮಧುರ ಹಾಡು ಮನೋಹರ ಜಗಕ್ಕಿಂದು ಪರಿಹಾರ ಬಂದ ಸರ್ವೇಶ್ವರ ಹೆರೋದರಸನಲ್ಲಿ ಕೇಳಿ ತಿಳಿದುಕೊಂಡ 3 ಜ್ಞಾನಿಗಳು ಬರುತ್ತಿರುವಾಗ ಪೂರ್ವ ದಿಕ್ಕಿನಲ್ಲಿ ಮೊದಲೇ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿತು. ಅವರು ಪರಮಾನಂದಭರಿತರಾದರು. ಆ ನಕ್ಷತ್ರವನ್ನು ಹಿಂಬಾಲಿಸಿ ಮಗುವಿದ್ದ ಸ್ಥಳವನ್ನು ಹುಡುಕಿ ಹೊರಟರು. ಅದು ಗೋದಲಿಯಿದ್ದ ಸ್ಥಳದ ಮೇಲೆ ಬಂದು ನಿಂತಿತ್ತು. ಆ ಗೋದಲಿಯನ್ನು ಅವರು ಪ್ರವೇಶಿಸಿ ಕಂದನನ್ನು ನಮಿಸಿ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು. ರಾಯರು ಬಂದರಮ್ಮ ಬಾಲ ಸ್ವಾಮಿಯ ನೋಡ ರಾಯರು ಬಂದರಮ್ಮ ರಾಯರು ಬಂದರಮ್ಮ. ಲೋಕೋದ್ಧಾರಕನ ಜನನ ಶುಭ ಸಂದೇಶವನ್ನು ಕೇಳಿದ ನೆಲಮಂಗಲದ ಸಂತ ಅಂತೋಣಿಯವರ ದೇವಾಲಯದ ನಾವೆಲ್ಲರೂ ಸಹ ಕಂದನನ್ನು ನಮಿಸಿ ಹಾಡಿ ಕುಣಿದು ಶುಭ ಸಂದೇಶವನ್ನು ಜಗತ್ತಿಗೆ ಸಾರೋಣ.
ಈ ನಿನ್ನ ಜಗದ ನನ್ ಸ್ವಾಮಿ ನೀ ಬರುವಾಗ ಈಗ ಧರ್ಮ ಕೇಂದ್ರದ ಗಾಯನ ವೃಂದದವರಿಂದ ಕ್ಯಾರಲ್ ಸಿಂಗಿಂಗ್. ಉಲ್ಲಾಸ ಉತ್ಸಾಹ ನಮಗೀಗಿನ ನಮ ಯೇಸು ನೀಡಿದ ಈ ಶುಭ ದಿನ ಕರುಳಾದ ಭೂಮಿಗಿಂದು ನವಚೇತನ ಇರುಳಾದ ಬಾಳಿಗೆ ಇದು ಭೂಷಣ ಬಾಳಿನ ಅರ್ಥವನ ಕಂಡಿದೆ ಬಾಳಲ್ಲಿ ಬೆಳಕನ್ನು ನಾ ನೋಡಿದೆ ಬಾಳಿನ ಅರ್ಥವನ ಕಂಡಿದೆ ಹರಿದಾದ ಹೃದಯದಲ್ಲಿ ನಮ್ಮ ಯೇಸು ಜನಿಸಿದರು ಹಿರಿಯಿಲ್ಲದ ಸಂತೋಷ ನಮ್ಮಲ್ಲಿದೆ ಹಿರಿಯಿಲ್ಲದ ಸಂತೋಷ ನಮ್ಮಲ್ಲಿದೆ. ಜೋಸೆಫನಿಗೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ಏಳು, ಹೆರೋದನು ಮಗುವನ್ನು ಕೊಂದು ಹಾಕಲು ಹವಣಿಸುತ್ತಿದ್ದಾನೆ. ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು, ನಾನು ಪುನಃ ಹೇಳುವ ತನಕ ಅಲ್ಲಿಯೇ ಇರು ಎಂದನು. ದೇವದೂತರು 3 ಜ್ಞಾನಿಗಳಿಗೆ ಕಾಣಿಸಿಕೊಂಡು ಹೆರೋದನು ಮಗುವನ್ನು ಕೊಲ್ಲಲು ಹವಣಿಸುತ್ತಿದ್ದಾನೆ. ಆದ್ದರಿಂದ ಮಗುವನ್ನು ಕಂಡ ವಿಚಾರವನ್ನು ಹೆರೋದನಿಗೆ ತಿಳಿಸದೆ ನೀವು ಬೇರೆ ಮಾರ್ಗವಾಗಿ ಹಿಂದಿರುಗಿ ಎಂದನು. ದೇವದೂತನ ಮಾತಿನಂತೆ 3 ಜ್ಞಾನಿಗಳು ಬೇರೊಂದು ಮಾರ್ಗವಾಗಿ ಹಿಂದಿರುಗಿದರು. ಜೋಸೆಫನು ಸಹ ರಾತ್ರೋರಾತ್ರಿಯಲ್ಲಿಯೇ ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು. ಇತ್ತ ಹೆರೋದನು ಜ್ಞಾನಿಗಳಿಗಾಗಿ ಕಾಯುತ್ತಿದ್ದು ಅವರು ಬರದೇ ಇದ್ದುದನ್ನು ನೋಡಿ ಸೈನಿಕರನ್ನು ಕರೆದು ಬೆತ್ಲಹೇಮಿಗೂ ಅದರ ಸುತ್ತಲಿಗೂ ಹೋಗಿ 2 ವರ್ಷಗಳ ಒಳಗಿನ ಎಲ್ಲಾ ಗಂಡು ಮಕ್ಕಳನ್ನು ಕೊಲ್ಲಿರಿ ಎಂದು ಆಜ್ಞಾಪಿಸಿದನು. ಹೆರೋದನು ಸಾಯುವ ತನಕ ಜೋಸೆಫನು ಮರಿಯ ಮತ್ತು ಮಗುವಿನೊಂದಿಗೆ ಈಜಿಪ್ಟ್ನಲ್ಲಿಯೇ ಇದ್ದನು. ಈಜಿಪ್ಟ್ ದೇಶದಿಂದ ತನ್ನ ಕುಮಾರನನ್ನು ಕರೆದನು ಎಂದು ಪ್ರವಾದಿಯ ಮುಖಾಂತರ ಸರ್ವೇಶ್ವರ ಹೇಳಿದ್ದ ಪ್ರವಚನ ಈಡೇರಿತು. ಪವಿತ್ರ ಬೈಬಲ್ನಲ್ಲಿ ಬರೆದಿರುವಂತೆ ಲೋಕೋದ್ಧಾರಕ್ಕಾಗಿ ದೇವರು ಮಾನವ ರೂಪ ತಾಳಿದ ಯೇಸುಕ್ರಿಸ್ತನ ಜನನದ ವೃತ್ತಾಂತವಿದು. ಇಲ್ಲಿಗೆ ಈ ರೂಪಕ ಮುಕ್ತಾಯವಾಗುತ್ತದೆ. ಜೈ ಯೇಸು ಕ್ರಿಸ್ತ. ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು.